ಮನೇಲೇ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಂದರೆ ಈಗ ದೇವರಾಜ್ ಸರ್ ಆಗಿರ್ಬೋದು, ಸೊ ಪ್ರಜ್ವಲ್ ಅವರಾಗಿರ್ಬೋದು, ಸೊ ಅವರಿಂದ ಪ್ರಣವ್ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಟಿಪ್ಸ್ ಏನು? ಸೊ ಈ ಕತೆ ಕೇಳಿದಾಗ ದೇವರಾಜ್ ಸರ್ ಫಸ್ಟ್ ಏನು ಹೇಳಿದ್ರು ಅನ್ನೋಂಥದ್ದು. ಡ್ಯಾಡಿ ಕತೆ ಕೇಳಿದಾಗ ಫಸ್ಟ್ ಟೈಮೇ ಓಕೆ ಅಂದ್ಬಿಟ್ರು ಅವರು. ಸೊ ಅವ್ರು ಎರಡನೇ ಥಾಟೇ ಇರಲಿಲ್ಲ ಅವ್ರಿಗೆ. ಡ್ಯಾಡಿಗೆ ತುಂಬ ಖುಷಿಯಾಗಿದ್ದು. ಆಮೇಲೆ ನಾವು ಅಪ್ಪ ಮಗ ಕ್ಯಾರೆಕ್ಟರ್ ನಾನು ರಂಗಣ್ಣ ಸರ್ ಹೆಂಗಿದೀವೋ ನಮ್ಮ ಮನೆಯಲ್ಲೂ ನಾನು ಡ್ಯಾಡಿ ಹಂಗೆ ಇರ್ತೀವಿ. ಸೊ ಭಾಳ ಹತ್ತಿರವಾಗಿತ್ತು ನನಗೆ ಅಪ್ಪನಿಗೆ ಈ ಸಿನಿಮಾ ಕತೆ ಕೇಳಿದಾಗ. ಆ್ಯಂಡ್ ದರ್ ವಾಸ್ ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ಇಟ್. ಶ್ರೀಕಾಂತ್ ಅವರು ಅದನ್ನೇ ತುಂಬ ಕಾನ್ಫಿಡೆಂಟಾಗಿ ಹೇಳ್ಬೋದು. ಶ್ರೀಕಾಂತ್ ಅವರು ಅದನ್ನೇ ತೆರೆ ಮೇಲೆ ತಂದಿದ್ದಾರೆ, ಭಾಳ ಸೊಗಸಾಗಿ ತಂದಿದ್ದಾರೆ. ಡೈರೆಕ್ಟರ್ ಹೇಳ್ತಾ ಇದ್ರು ಅಣ್ಣಂಗೆ ಚಾಲೆಂಜ್ ಮಾಡೋ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅನ್ನೋಂಥದ್ದು. ಅದನ್ನ ಹೆಂಗೆ ತಗೊಳ್ತಾ ಇದ್ರಿ? ಪ್ರಜ್ವಲ್ ಅವ್ರು ಏನು ಹೇಳಿದ್ದಾರೆ ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ. ಅವ್ರು ಡೈರೆಕ್ಟರ್ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ರು ಅಣ್ಣನ ಜೊತೆ, ಲೈಕ್ ಬಾಸ್ ನಿಮಗೆ ಕಾಂಪಿಟೇಷನ್ ಇದೆ ಬಾಸ್ ಅಂತ. ಸೊ ಅದು ಇಟ್ಸ್ ಗುಡ್ ಹೆಲ್ದಿ ಕಾಂಪಿಟೇಷನ್ ಸರ್. ಇಟ್ಸ್ ಆಲ್ ಲವ್. ನನಗೆ ಅಣ್ಣಗೆ ಯಾವತ್ತು ನಾವಿಬ್ಬರು ಒಂದೇ ಡ್ಯಾನ್ಸ್ ಕ್ಲಾಸು, ಚಿಕ್ಕ ವಯಸ್ಸಿಂದನೂ ಇಬ್ಬರು ಜೊತೆಗೇ ಡ್ಯಾನ್ಸ್ ಮಾಡ್ಕೊಂಬಂದಿದ್ದೀವಿ. ಸೊ ಯಾರಾದರೂ ಒಬ್ಬರು ಆ ಥರ ಹೇಳಿದಾಗ ನಮಗೂ ಖುಷಿ ಆಗುತ್ತೆ. ಅಪ್ಪ ಪರವಾಗಿಲ್ಲಪ್ಪ, ನಾವು ಒಂದು ಲೆವೆಲ್ ಮಟ್ಟಿಗೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ಅಪ್ಪಂಗೆ ಇರೋಂಥ ಸಮಸ್ಯೆನ ಅವ್ರಿಗೆ ಗೊತ್ತಾಗದೆ ಸಾಲ್ವ್ ಮಾಡೋಂಥ ಒಂದು ಎಮೋಷ್ನಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀರಿ ಸಿನಿಮಾದಲ್ಲಿ. ಸೊ ರಿಯಲ್ ಲೈಫಲ್ಲಿ ಅಪ್ಪನ ಜೊತೆಗಿನ ಜರ್ನಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಹೆಂಗೆ ಇನ್ಸ್ಪಿರೇಷನ್ ಆಗಿತ್ತು ಅನ್ನೋವಂಥದ್ದು? ಸರ್ ನನ್ನ ಹೇಳ್ದಂಗೆ ನನಗೆ ರಂಗಾಯಣ ರಘು ಸರ್ ನನಗೆ ಓಕೆನಾ ರಂಗಾಯಣ ರಘು ಸರ್ ನಿಜವಾಗ್ಲೂ ನನಗೆ ಎರಡನೇ ತಂದೆ ಥರನೇ ಇದ್ರು. ಆ್ಯಂಡ್ ನಿಜ ಜೀವನದಲ್ಲಿ ಅಪ್ಪಂಗೆ ಗೊತ್ತಿಲ್ಲ ನಾವೇನೂ ಮಾಡಲ್ಲ ಸರ್, ಅದೆಲ್ಲ ಗೊತ್ತೇ ಅವ್ರಿಗೆ ಎಲ್ಲ A to Z ಅವ್ರಿಗೆ ಗೊತ್ತು ಎಲ್ಲ. ಬಟ್ ಈ ಸಿನಿಮಾಗೆ ಬಂದಾಗ ನನಗೆ ರಂಗಾಯಣ ರಘು ಸರ್ ನನಗೆ ಈ ಎರಡನೇ ರಿಲೀಸ್ಗೆ ನನಗೆ ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿದ್ದು. ಯಾಕಂದರೆ ಅವರು ಒಂದು ಇನ್ಸ್ಟಿಟ್ಯೂಷನ್ ಥರ. ಸೊ ಅವರು ನನಗೆ ಟಿಪ್ಸ್ ಕೊಡ್ತಾಯಿದ್ರು, ಈ ಥರ ಮಾಡು ಆ ಥರ ಮಾಡು, ಅಥವಾ ನನಗೇನೋ ಡೌಟ್ ಇದ್ದರೆ ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ದೆ. ಸೊ ಆ ರೀತಿಯಲ್ಲಿ ನನಗೆ ನಿಜವಲ್ಲೂ ಎರಡನೇ ತಂದೆ ಥರ ಇದ್ದರು ರಂಗಾಯಣ ರಘು ಸರ್. ಸೊ ನನ್ನ ನಿಜ ಜೀವನದಲ್ಲೂ ನನಗೆ ತುಂಬ ಹತ್ತಿರ ಈ ಕ್ಯಾರೆಕ್ಟರ್. ಯಾಕಂದರೆ ನಾನು ನಿಜ ಜೀವನದಲ್ಲೂ ಹಿಂಗೆ ಇರ್ತೀನಿ, ಮನೇಲೂ ಅಷ್ಟೇ ಹಿಂಗೆ ಎಲ್ಲ. ಸೊ ನನಗೆ ಈ ಸಿನಿಮಾ ತುಂಬ ಹತ್ರವಾಗಿತ್ತು ಶೂಟಿಂಗ್ ಮಾಡಬೇಕಾದ್ರೆ. ಫೈನಲಿ ಒಂದು ಸ್ಪೆಷಲ್ ಸಿನಿಮಾ ನಿಮ್ಮ ಕರಿಯರಲ್ಲಿ 7 ವರ್ಷ ಆದಮೇಲೆ ಅಭಿಮಾನಿಗಳು ಮುಂದೆ ಬರ್ತಾ ಇದ್ದಾರೆ, ಏನು ಹೇಳ್ತೀರಿ? ಸರ್ ನನಗೆ ಅಭಿಮಾನಿಗಳನ್ನ ಕನ್ವಿನ್ಸ್ ಮಾಡೋದಿದೆಯಲ್ಲ ಸರ್, ಬಹಳ ಕಷ್ಟ. ಒಬ್ಬ ನಟ ಅವರು ಆ ಕ್ಯಾರೆಕ್ಟರ್ನ ಥಿಯೇಟ್ರ್ ದೊಡ್ಡ ಪರದೆ ಮೇಲೆ ನೋಡಿ ಆ ಕ್ಯಾರೆಕ್ಟರ್ನ ಒಪ್ಕೊಂಡ್ರೆ ಅಷ್ಟು ಸಾಕು. ಸೊ ನನಗೆ ಈ ಸಿನಿಮಾ ಮೂಲಕ ನಾನು ಆಡಿಯನ್ಸ್ ಮುಂದೆ ಬರ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಯಾಕಂದರೆ ಇದರಲ್ಲಿ ಇಮೋಷನ್ಸ್ಗೆ ಭಾಳ ವ್ಯಾಲ್ಯೂ ಇದೆ, ಡ್ಯಾನ್ಸ್ ಇದೆ, ಕತೆ ತುಂಬ ಸ್ಟ್ರಾಂಗ್ ಕತೆ ಇದೆ, ರಂಗಾಯಣ ರಘು ಸರ್ ಇದ್ದಾರೆ, ಖುಷಿ ಅವರಿದ್ದಾರೆ. ಸೊ ಇಟ್ಸ್ ಅ ಹೋಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಆ್ಯಂಡ್ ಸೊ ನನಗೆ ಈ ಸಿನಿಮಾ ಬರ್ತಾ ಇರೋದು ತೆರೆಗೆ ನಮ್ಮ ಆಡಿಯನ್ಸ್ ಮುಂದೆ ನನಗೆ ತುಂಬ ಖುಷಿ ಇದೆ ಸರ್. ಆಮೇಲೆ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು. ಇದಿಷ್ಟು ಪ್ರಣವ್ ದೇವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಅಂದರೆ ಒಂದು 7 ವರ್ಷ ಆದ ನಂತರ ಸೊ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂಥ ಒಂದು ಪಾತ್ರ ಸಿಕ್ಕಿದೆ. ಸೊ ಖಂಡಿತ ಒಂದು ಭರವಸೆಲಿದ್ದೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗಿನ್, TV9 ಬೆಂಗಳೂರು.